ಹಾಸನಿಂದ ಬಂದಿರೋದು. ನಾನು ಯೂಟ್ಯೂಬಲ್ಲೇ ನೋಡಿದೆ, ನನಗೇನು ಅಂತ ಗೊತ್ತಾಗಲಿಲ್ಲ. ಅಂದರೆ ಎಲ್ಲರೂ ಅಯ್ಯೋ ಅಲ್ಲಿ ಇಲ್ಲಿ ಹೋಯ್ತು, ಇಲ್ಲ ನಾನು ಹೋಗ್ಬೇಕಂತ ಯಾವಾಗಲೂ ಮನಸ್ಸಿಗೆ ಯಾವಾಗಲೂ ಎಲ್ಲಿ ಕೂತರು ಆ ತಾಯಿನೇ ನನಗೆ ನೆನಪಿ ಬರೋದು. ಆಮೇಲೆ ಕೇಳ್ಕೊಂಡು 8 ವರ್ಷ ಆಗಿತ್ತು 10 ಲಕ್ಷ ದುಡ್ಡು ಕೊಟ್ಟು ಸೈಟಿಗೆ ಅಂತ, ಈಗ ನಾಳೆ ಅಂತ ಆ ತಾಯಿ ಹತ್ರ ಬಂದು ಬೇಡ್ಕೊಂಡು ಹೋಗಿ ಇವತ್ತಿಗೆ 15 ದಿವಸ ಅಷ್ಟೇ, ನಾಳೆ ಬಂದು ರಿಜಿಸ್ಟರ್ ಮಾಡಿಸ್ಕೊಳ್ಳಿ ಅಂತೇಳಿ ನನಗೆ ಇದು ಮಾಡಿಲ್ಲ. ಆವಾಗ ಬಂದು ನಿಮ್ಗೆ 2,000 ರೂಪಾಯಿ ದುಡ್ಡು ಬಿಡಿಗೆ ಅಂತ ಹೇಳಿ ಹಾಕ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಬಂದು ಕಸ ಹೊಡಿಬೇಕು ನನ್ನ ಆಸೆ ಐತೆ, ನಾನು ಹೊಡಿಬೇಕು. ನೀವು ಕೊಟ್ಟರೆ 2,000 ರೂಪಾಯಿನ ಯಾವ್ಯಾವ ಬಡಬರು ಹಂಚ್ಬಿಡ್ತೀನಿ, ತಲೆ ಕಷ್ಟಬೇಡ. ಈಗ ನಿನಗೆ ಯಜಮಾನ್ರಿಲ್ಲ ಅನ್ಬೇಡ, ತಮ್ಮ ಇದ್ದೇ ಇದ್ದೀನಿ, ತವ್ರ ಮನೆ ಇದೆ ನಿನಗೆ ಅಕ್ಕ, ಇದು ನಿನಗೆ ಗಿಫ್ಟು. ಈಗ ಒಂದು ಸಾರಿ ಕೊಡ್ತೀನಿ ಅಕ್ಕ ನಿನಗೆ, ತಮ್ಮನ ಹೆಸರು ಹೇಳಿ, ಆಸ್ತಿ ಕೇಳ್ಬೇಡ ಬಡವ ನಾನು, ಪರವಾಗಿಲ್ಲಕ್ಕ? ಅಯ್ಯೋ ನನಗೆ ದೇವ್ರ ಪ್ರೀತಿನೇ ನನಗೆ ಆಸ್ತಿ, ನನ್ಗೆ ಅಷ್ಟೇ ಸಾಕು. ದೇವ್ರು ನನಗೆ ಇವರು ತನ್ನ ಆರೋಗ್ಯ ಕೊಟ್ಟರೆ ನನಗೆ ಸಾಕು. 3 ಜನ ಇದ್ದಾರೆ, ಒಬ್ಳು ಫಾರಿನ್ಗೆ ಹೋಗಿದ್ದಾಳೆ. ಈಗ ಶ್ರೀಮಂತ ಅಂದ್ರೆ ಈಗ ಮಾಡ್ಕೊಂಡು ಹೋಗಿ ಮದುವೆ ಮಾಡಿ ಕಳಿಸ್ತೆ, ಇದು ಬಂದು ಹೋದ್ಲು, ಅವಳು ಅರ್ಕೆ ನಿಮ್ಗೆ ದೇವ್ರ ಕೈ ಹಿಡಿದಕ್ಕ, ನಂಬಿರ ಕೈ ಹಿಡಿತೆ. ಅಯ್ಯೋ ನನ್ನ ತಾಯಿಗೆ 3 ನಮ್ದೆ, 3 ನನ್ನ ಕೈ ಆಯ್ತು. ತಾಯಿಗೆ ಯಾವತ್ತು ನಾನು ಇಷ್ಟು ಇದು ಮಾಡಿರ್ಲಿಲ್ಲ. ಇದೆ ಫಸ್ಟ್ ನನಗೆ ಹೋಗಿ 15 ದಿವಸನೇ ಎಷ್ಟ 8 ವರ್ಷದಿಂದ 10-15 ಸಾವಿರ ಕೊಟ್ಟೇ ಇರ್ಲಿಲ್ಲ. ಮೊನ್ನೆ ಹೋದ ತಕ್ಷಣ ಹೇಳಿದ್ರು ರಿಜಿಸ್ಟರ್ ಮಾಡಿಸ್ಕೊಳ್ಳಿ ಬಂದು ಅಂತ, ಅವರೇ ಫೋನ್ ಮಾಡಿ. ಒಳ್ಳೆದಾಗ್ಲಿ. ಇನ್ನೊಂದು ಆಸೆ ನನ್ನ ತಾಯಿ ನೆರವೇರಿಸ್ಬಿಟ್ರೆ